ಇನ್ನು ನಟ ಯಶ್ ಬರ್ತ್ಡೇಗೆ ಬ್ಯಾನರ್ ಹಾಕಿದಕ್ಕೆ ಎಫ್ಐಆರ್ ದಾಖಲಾಗಿದೆ. ಯಶ್ ಮನೆ ಮುಂದೆ ಹಾಕಲಾಗಿದ್ದಂತ ಬರ್ತ್ಡೇ ಬ್ಯಾನರ್ ಬೆನ್ನಲ್ಲೇ ಎಫ್ಐಆರ್ ಹಾಕಿದ್ದಾರೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿದೆ. ಗಾಲ್ಫ್ ಕ್ಲಬ್ ಮುಂದೆ ಇರುವಂತಹ ನಟ ಯಶ್ ನಿವಾಸ ವೇಣು ಕ್ರಿಯೇಷನ್ಸ್ ವಿರುದ್ಧ ಕೇಸ್ ದಾಖಲಾಗಿದೆ. ಜಿಬಿಯ ಅಧಿಕಾರಿಗಳು ದೂರು ನೀಡಿದಂತ ದೂರಿನ ಅನ್ವಯ ಇದೀಗ ಕೇಸ್ ದಾಖಲಾಗಿದೆ. ನಟ ಯಶ್ ಬರ್ತ್ಡೇಯ ಬೆನ್ನಲ್ಲೇ ಹಾಕಿದಂತಹ ಬ್ಯಾನರ್ ಇದು. ಈ ಬ್ಯಾನರ್ ಹಾಕಿದ ಬೆನ್ನಲ್ಲೇ ಎಫ್ಐಆರ್ ಹಾಕಿದ್ದಾರೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿದ್ದು ಗಾಲ್ಫ್ ಕ್ಲಬ್ ಮುಂದೆ ಇರುವಂತಹ ನಟ ಯಶ್ ನಿವಾಸ. ಈ ನಿವಾಸದ ಮುಂದೆ ವೇಣು ಕ್ರಿಯೇಷನ್ಸ್ ಬರ್ತ್ಡೇ ಬ್ಯಾನರ್ ಅನ್ನು ಹಾಕಿತ್ತು. ಅದರ ಬೆನ್ನಲ್ಲೇ ಇದೀಗ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಎಫ್ಐಆರ್ ಹಾಕಿದ್ದಾರೆ, ಬ್ಯಾನರ್ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಸಿಗ್ತಾ ಇದೆ, ಯಾಕಾಗಿ ಎಫ್ಐಆರ್ ಅಂತ? ಶಕುಂತಲಾ, ಇದೊಂದು ಪಬ್ಲಿಕ್ ಪ್ರಾಪರ್ಟಿ ಡಿಸ್ಫಿಗರ್ಮೆಂಟ್ ಆಕ್ಟ್ ಅಂತ ಹೇಳಿ ನಮ್ಮ ಕಾನೂನಲ್ಲಿದೆ. ಅಂತಂದ್ರೆ ಸಾರ್ವಜನಿಕ ರಸ್ತೆಗೆ ಅಡ್ಡಲಾಗಿ ಅಥವಾ ಸಾರ್ವಜನಿಕ ರಸ್ತೆಗೆ ಕೆಟ್ಟದಾಗಿ ಕಾಣುವ ರೀತಿಯಲ್ಲಿ ಮತ್ತೆ ನಗರದ ಸೌಂದರ್ಯವನ್ನ ಹಾಳು ಮಾಡುವ ರೀತಿಯಲ್ಲಿ ಯಾವುದೇ ಫ್ಲೆಕ್ಸ್, ಬ್ಯಾನರ್, ಬಂಟಿಂಗ್ ಅನ್ನು ಹಾಕುವಂತದ್ದು ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ಈಗ ಆ ಬರ್ತ್ಡೇ ಇದ್ದ ಹಿನ್ನೆಲೆಯಲ್ಲಿ ನಟ ಯಶ್ ಅವರ ಬರ್ತ್ಡೇ ಇದ್ದ ಹಿನ್ನೆಲೆಯಲ್ಲಿ ಅವರ ಗಾಲ್ಫ್ ರಸ್ತೆಯಲ್ಲಿರುವಂತಹ ಅವರ ನಿವಾಸದ ಮುಂಭಾಗದಲ್ಲಿ ಮತ್ತೆ ರಸ್ತೆಗೆ ಹೊಂದಿಕೊಂಡಂತೆ ಒಂದಷ್ಟು ಫ್ಲೆಕ್ಸ್, ಬ್ಯಾನರ್ ಗಳನ್ನ ಅವರ ಅಭಿಮಾನಿಗಳು ಹಾಕಿದ್ರು. ಅದನ್ನ ಪ್ರಮುಖವಾಗಿ GS ಕ್ರಿಯೇಷನ್ ಮತ್ತೆ ವೇಣು ಗ್ರೂಪ್ಸ್ ಅಂತ ಏನಿದೆ ಅವರು ಪ್ರಮುಖವಾಗಿ ಒಂದಷ್ಟು ಬ್ಯಾನರ್ ಮತ್ತೆ ಬಂಡಿಂಗ್ಸ್ ಗಳನ್ನ ಅಲ್ಲಿ ಅಳವಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ GBA ಆ ವಿಭಾಗದ ಇಂಜಿನಿಯರ್ ಆಗಿರುವಂತವರು ಒಂದು ಪೂಜಾರಪ್ಪ ಅಂತ ಹೇಳಿ ಅವರು ಒಂದು ಲಿಖಿತ ದೂರನ್ನು ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಕೊಟ್ಟಿದ್ದಾರೆ. ಆ ಪೊಲೀಸ್ ಠಾಣೆಗೆ ಕೊಟ್ಟಂತ ದೂರಿನ ಅನ್ವಯವಾಗಿ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ಅನ್ನ ದಾಖಲೆ ಮಾಡಲಾಗಿದೆ. ನಟ ಯಶ್ನ ಬರ್ತ್ಡೇಯ ಹಿನ್ನೆಲೆಯಲ್ಲಿ ಅವರ ಮನೆ ಮುಂದೆ ಅಂದ್ರೆ ಗಾಲ್ಫ್ ರಸ್ತೆಯಲ್ಲಿ ಸಾಕಷ್ಟು ಕಡೆ ಬ್ಯಾನರ್ ಮತ್ತೆ ಫ್ಲೆಕ್ಸ್ ಗಳನ್ನ ಹಾಕಿದ್ರು. ಇದು ಪಬ್ಲಿಕ್ ಪ್ರಾಪರ್ಟಿ ಡಿಸ್ಫಿಗರ್ಮೆಂಟ್ ಆಕ್ಟ್ ಏನಿದೆ ಅದಕ್ಕೆ ಬರುತ್ತೆ, ಕಾನೂನಿನ ಅಡಿಯಲ್ಲಿ ಅಪರಾಧ ಆಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಂದು ದೂರನ್ನ ಕೊಟ್ಟಿದೆ. ಅದರ ಅನ್ವಯ ಕೇಸನ್ನ ದಾಖಲು ಮಾಡ್ಕೊಂಡಿದೆ. ಈಗ ತನಿಖೆಯನ್ನ ಮಾಡ್ಲಾಗುತ್ತೆ. ವೇಣು ಅಂತ ಹೇಳಿ ಯಾರಿದ್ದಾರೆ, ವೇಣು ಕ್ರಿಯೇಷನ್ ಹಾಕ್ಬೋದು, ವೇಣು ಗ್ರೂಪ್ ಹಾಕ್ಬೋದು, ಅವ್ರು ಯಾರಿದ್ದಾರೆ ಅವರಿಗೆ ಕರೆದು ವಿಚಾರಣೆಯನ್ನ ಮಾಡ್ಲಾಗುತ್ತೆ. ಶಕುಂತಲಾ, ಧನ್ಯವಾದ ಪ್ರಜ್ವಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.